ಎಲ್ಲರಿಗೂ. ಓಕೆ, ಇವತ್ತು ನಾವು ಮಾಡೋಣ ಫ್ರೈಡ್ ರೈಸ್, ಎಗ್ ರೈಸ್ ಅಂತ ಹೇಳ್ತಾರೆ ನೋಡಿ. ಅದು ಹೆಚ್ಚಾಗಿ ಎಲ್ರಿಗೆ ಇಷ್ಟ ಇರುತ್ತೆ ಎಗ್ ರೈಸ್. ಸ್ವಲ್ಪ ಡಿಫ್ರೆಂಟ್ ವಿಧಾನದಲ್ಲಿ ಟೇಸ್ಟಿಯಾಗಿ ನಾನು ಇವತ್ತು ತೋರಿಸ್ತೀನಿ. ಸುಮಾರು ವಿಧಾನದಲ್ಲಿ ನಾನು ಹಾಕಿದ್ದೀನಿ, ಇದನ್ನು ಕೂಡ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗತ್ತೆ. ನಿಮಗೆ ಲಂಚ್ ಬಾಕ್ಸಿಗಿರಲಿ ಅಥವಾ ಈವ್ನಿಂಗ್ಗೆ ಎಲ್ಲದಕ್ಕೂ ಕೂಡ ನೀವು ಇದನ್ನು ಮಾಡ್ಬೋದು. ಡಿನ್ನರ್ ಏನಾದರೂ ಪ್ರಿಪ್ರೇಷನ್ ಮಾಡಲಿಕ್ಕಿದ್ರೆ, ಫಂಕ್ಷನಿಗೆ, ಯಾವುದಕ್ಕೂ ಕೂಡ ಈ ಫ್ರೈಡ್ ರೈಸನ್ನು ಒಮ್ಮೆ ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸಿಂಪಲ್ ವಿಧಾನ. ಓಕೆ, ಫಸ್ಟಿಗೆ ಸಾಸ್ ರೆಡಿ ಮಾಡೋಣ. 3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್, ಸೋಯಾ ಸಾಸ್ 1 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು, 2 ಚಮಚದಷ್ಟು ಚಿಲ್ಲಿ ಪೌಡರ್, ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಒಂದು ಕಡಾಯಿ ತಗೊಳ್ಳಿ, ಅದರಲ್ಲಿ ಒಂದು 1/4 ಕಪ್ಪಷ್ಟು ಎಣ್ಣೆಯನ್ನು ಹಾಕಿ 4 ಮೊಟ್ಟೆಯನ್ನು ನಾನಿಲ್ಲಿ ಚೆನ್ನಾಗಿ ಬೀಟ್ ಮಾಡಿದ್ದೀನಿ, ಹೊಡೆದಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಇವಾಗ ಮೇಲ್ಗಡೆಯಿಂದ ಹಾಕೋಣ. ಹಾಗೂ ಚೆನ್ನಾಗಿ ಇದನ್ನು ಇವಾಗ ಫ್ರೈ ಮಾಡೋಣ. ತುಂಬ ಓವರಾಗಿ ಫ್ರೈ ಮಾಡಬೇಡಿ, ಸ್ವಲ್ಪ ಜ್ಯೂಸಿಯಾಗಿ ಇರಬೇಕಿದು. ಹಾಗಾಗಿ ನೋಡಿ, ಈ ರೀತಿ ಬಂದರೆ ಸಾಕು. ತುಂಬ ಹಸಿಯಾಗಿಯೂ ಇರಬಾರ್ದು. ನೋಡಿ, ಈ ರೀತಿ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದಿಡೋಣ. ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ 2 ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ, 3 ಹಸಿಮೆಣಸಿನಕಾಯಿ. ನೀರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕಿ ಚೆನ್ನಾಗಿ ಇದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡೋಣ. ಇದಕ್ಕೆ ಬೀನ್ಸ್, ಕ್ಯಾಬೇಜ್, ಬಟಾಣಿ ಏನು ತರಕಾರಿ ಬೇಕು ನೀವು ಇದನ್ನು ಹಾಕ್ಬೋದು. ಇದಕ್ಕೆ ನಾನು ಏನು ಕೂಡ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಲಿಲ್ಲ. ಇವಾಗ 3 ಟೊಮೆಟೊವನ್ನು, ದೊಡ್ಡ ಸೈಜ್ 3 ಟೊಮೆಟೊವನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿ ಅದನ್ನು ಹಾಕ್ತಾ ಇದ್ದೀನಿ. ಅದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ನಾವು ಫ್ರೈ ಮಾಡಲಿಕ್ಕುಂಟು. ಸ್ವಲ್ಪ ನೀರನ್ನು ಹಾಗೂ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಇದನ್ನು ಫ್ರೈ ಮಾಡಿ. ಇವಾಗ ನೋಡಿ, ಕಂಪ್ಲೀಟಾಗಿದ್ದು ಡ್ರೈ ಆಗಿದೆ, ಆಯಿಲ್ ಬಿಟ್ಟಿದೆ. ಈ ಟೈಮಲ್ಲಿ ಇದಕ್ಕೆ ನಾವು ರೆಡಿ ಮಾಡಿಟ್ಟ ಸಾಸನ್ನು ಹಾಕೋಣ. ಹಾಗೂ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ ಇದಕ್ಕೆ ಕೂಡ ಇವಾಗ ನೀರನ್ನು ಸೇರಿಸಿ. ಯಾವಾಗಲೂ ನೀರು ಸೇರಿಸಬೇಕು, ಆವಾಗ ಮಾತ್ರ ಆ ಟೇಸ್ಟೆಲ್ಲ ಈಕ್ವಲ್ ಆಗಿ ಬರುತ್ತೆ. ಓಕೆ, ಇವಾಗ ಇದು ಸ್ವಲ್ಪ ಹೊತ್ತು ಡ್ರೈ ಆಗಲಿ. ಡ್ರೈ ಆಗಿದೆ, ಮತ್ತೊಮ್ಮೆ 3 ಮೊಟ್ಟೆಯನ್ನು ಹೊಡೆದು ಹಾಕಿದ್ದೀನಿ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಇದನ್ನು ಫ್ರೈ ಮಾಡಲಿಕ್ಕಿಲ್ಲ, ಮೊಟ್ಟೆ ಹಸಿ ಇರುವಾಗಲೇ ಇದಕ್ಕೆ ರೈಸನ್ನು ಸೇರಿಸಬೇಕು. ನಾನಿಲ್ಲಿ 2.5 ಕಪ್ಪಷ್ಟು ರೈಸನ್ನು ಹಾಕಿದ್ದೀನಿ. ನಾರ್ಮಲ್ ಬಾಸ್ಮತಿ ರೈಸ್ ಉಂಟು ನೋಡಿ, ಅದನ್ನು ಯೂಸ್ ಮಾಡಿದ್ದೀನಿ. ನೀವು ವೈಟ್ ರೈಸ್ ಯಾವುದು ಕೂಡ ಯೂಸ್ ಮಾಡ್ಬೋದು, ಸೋನಾ ಮಸೂರಿ ಎಲ್ಲ ಚೆನ್ನಾಗಾಗುತ್ತೆ. ಓಕೆ, ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಸಾಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗೋದಾದರೆ ನೀವು ಇಲ್ಲಿ ಸೇರಿಸ್ಬೋದು. ನೋಡಿ, 2 ಚಮಚ ಇಟ್ಟು ಗ್ಯಾಸನ್ನು ಫಾಸ್ಟಲ್ಲಿ ಇಟ್ಟು ಒಳ್ಳೆ ರೀತಿ ಇದನ್ನು ಆಗುವಷ್ಟು ಫ್ರೈ ಮಾಡಬೇಕು. ಚೆನ್ನಾಗಿ ಡ್ರೈ ಆಗಬೇಕಿದು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಇದಕ್ಕೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿ. ಎಲ್ಲರೂ ಡ್ರೈ ಎನಿಸಿದರೆ ಚೆನ್ನಾಗಾಗಲ್ಲ. ಓಕೆ, ಕ್ರಷ್ ಮಾಡಿದ ಪೆಪ್ಪರ್ ಹಾಗೂ ಸ್ವಲ್ಪ ನಾವು ತೆಗೆದಿಟ್ಟಿದ್ವಿ ನೋಡಿ ಮೊಟ್ಟೆ ಫಸ್ಟಿಗೆ ಫ್ರೈ ಮಾಡಿ, ಅದನ್ನು ಹಾಗೂ ಕೊತ್ತಂಬರಿ ಸೊಪ್ಪು ಎಷ್ಟನ್ನು ಹಾಕಿದ್ದೀನಿ. ಕಬಾಬ್ ಪೀಸೆಲ್ಲ ಇದೆ, ಆದರೆ ಅದನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು. ಇವಾಗ ಇಲ್ಲಿ ಫ್ರೈಡ್ ರೈಸ್ ರೆಡಿಯಾಗಿದೆ. ತುಂಬ ಈಸಿಯಾಗಿ ಇವತ್ತು ಎಗ್ ಫ್ರೈಡ್ ರೈಸನ್ನು ತೋರಿಸಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಕ್ಯಾಂಟೀನ್, ಹೋಟೆಲ್, ರೆಸ್ಟೋರೆಂಟ್ ಏನಿದ್ರೂ ನೀವು ಇದನ್ನು ಟ್ರೈ ಮಾಡ್ಬೋದು. ಸಿಂಪಲ್ ಆಗಿದ್ದು ನೋಡಿದ್ರಲ್ಲ. ಓಕೆ, ಇದಕ್ಕೆ ನೀವು ಮ್ಯಾಗಿ ಮಸಾಲ, ಅದು ಚಿಕನ್ ಮಸಾಲೆ ಏನಿದೆ ಆದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು, ಇನ್ನೂ ಕೂಡ ಚೆನ್ನಾಗಾಗುತ್ತೆ. ಒಮ್ಮೆ ಇದನ್ನು ಟ್ರೈ ಮಾಡಿ, ಹೇಗಾಗಿತ್ತಂತ ಹೇಳಿ. ಬಿಡುವಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿರುತ್ತೆ. ತಿನ್ನಲಿಕ್ಕೆ ಎಗ್ ಕೂಡ ಸಿಗುತ್ತೆ, ಚೆನ್ನಾಗಾಗುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.